ನಿತ್ಯ ನಮಸ್ಕಾರ. ವೇದಿಕೆಯಲ್ಲಿರತಕ್ಕಂತಹ ಜಿಲ್ಲಾ ನ್ಯಾಯಾಧೀಶರೇ ಹಾಗೂ ಪುತ್ತೂರು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರೇ, ಕಾರ್ಯದರ್ಶಿಯವರೇ, ಖಜಾಂಚಿಯವರೇ, ಉಪಾಧ್ಯಕ್ಷರೇ, ಜೊತೆ ಕಾರ್ಯದರ್ಶಿಯವರೇ ಮತ್ತು ಪುತ್ತೂರು ಬಾರ್ ಅಸೋಸಿಯೇಷನ್ನ ಎಲ್ಲ ಕಾರ್ಯಕಾರಿ ಸಮಿತಿಯವರೇ, ವೇದಿಕೆಯ ಮುಂಭಾಗದಲ್ಲಿ ನಿಂತಿರತಕ್ಕಂತಹ ಎಲ್ಲ ಹಿರಿಯ ಕಿರಿಯ ಪ್ರೀತಿಯ ವಕೀಲರೇ, ನನ್ನ ಗುರುಗಳಾದಂತಹ ಕೆ ಆಚಾರ್ಯವರೇ, ಮೋಹನ್ ಭಟ್ರೆ ಮತ್ತು ಉಳಿದಂಥ ಎಲ್ಲ ನನ್ನ ಗುರುಗಳೇ, ನನ್ನ first of all I would like to extend my heartfelt thanks for their warm and affectionate welcome. ನನ್ನನ್ನು it's indeed a pride moment for me, and so also it's an emotional moment for me. Today I have come here. This is my ಹೋಮ್ ಬಾರ್, ಪುತ್ತೂರು ಬಾರ್ ಅಸೋಸಿಯೇಷನ್ ಅಂತ ಹೇಳಿದರೆ ನನ್ನ ವಕಾಲತ್ತು ಅಂತ ಏನಂತ ಹೇಳಿ ನಾನು ಫಸ್ಟಿಗೆ ಕಲಿತದ್ದು ಪುತ್ತೂರು. ಇಲ್ಲಿಗೆ ಬಂದು ವಕೀಲರಂದರೆ ಹೇಗಿರ್ತಾರೆ, ವಕಾಲತ್ತು ಅಂತ ಹೇಳಿದರೆ ಕೋರ್ಟಲ್ಲಿ ಏನಾಗುತ್ತೆ, ಕೋರ್ಟ್ ಅಂದರೆ ಏನು, ಇದನ್ನು ನಾನು ಪುತ್ತೂರು ಬಾರಲ್ಲಿ ಕಲಿತ. ಪುತ್ತೂರು ಈ ಕೋರ್ಟ್ಗಳಲ್ಲಿ ಕಲಿತವ. ವಿವೇಕಾನಂದ ಲಾ ಕಾಲೇಜಲ್ಲಿ ಫೈನಲ್ ಇಯರ್ ಇರುವಾಗ ಕೋರ್ಟ್ ವಿಸಿಟ್ನ ಮೂಲಕ ನಾನು ಕೋರ್ಟಿಗೆ ಪ್ರಥಮವಾಗಿ ಇಲ್ಲಿಗೆ ಬಂದವ. ನಾನು ಇಲ್ಲಿಂದ ನನ್ನ ಕೋರ್ಟ್ ಜರ್ನಿಯನ್ನು ಪ್ರಾರಂಭ ಮಾಡಿದವ. ಪುತ್ತೂರು ಬಾರಲ್ಲಿ ಡಯಾನ್ಸ್ ಆಫ್ ದ ಬಾರ್ ಆರ್ ಜಯನ್ಸ್ ಆಫ್ ದ ಬಾರ್, ದಟ್ ಸಿವಿಲ್ ಸೈಡ್ ಆರ್ ಕ್ರಿಮಿನಲ್ ಸೈಡಲ್ಲಿ ನಾನು ಅದನ್ನೆಲ್ಲ ನೋಡ್ತಾ ಇದ್ದವ. ಕ್ರಾಸ್ ಎಕ್ಸಾಮಿನೇಷನ್, ಚೀಫ್ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್ ನಾನಿರುವಾಗ ಈಗ ನಮ್ಮ ಎಮ್.ಆರ್. ಅಥವಾ ಕೆ ಆಚಾರ್ಯವರು, ಮೋಹನ್ ಭಟ್ರು, ಶಿವರಾಮ್ ಅವರು, ಕೊಳತ್ತಯ್ಯರು, ಇವರಲ್ಲೆಲ್ಲ ಒಂದು ಥರ ವಕಾಲತ್ತಲ್ಲಿರುವಂಥ ಇಂಟ್ರೆಸ್ಟಿಂದ ಪ್ರತಿಯೊಂದನ್ನು ಕೋರ್ಟ್ ವಿಸಿಟ್ ಮಾಡುವಾಗಲೇ ನನಗೆ ಅದು ಯಾಕೋ ಒಂದು ಚಂದ, ಯಾರಾದರೂ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವುದಿದ್ದರೆ ಒಂದು ನೋಡುವಂಥ ಇಂಟ್ರೆಸ್ಟ್. ನನ್ನ ಉಳಿದ ಎಲ್ಲಂಥ ಫ್ರೆಂಡ್ಸ್ಗಳೆಲ್ಲ ಕೋರ್ಟಿಂದ ಬಿಟ್ಟು ಹೋದರೂ ನಾನು ಸಾಯಂಕಾಲ ತನಕ ಕೂರ್ತಾ ಇದ್ದೆ ಕೋರ್ಟಲ್ಲಿ. ಈ ಕ್ರಾಸ್ ಇವ್ರದ್ದು ಮುಗಿಯೋ ತನಕ ಕೂರುವುದು ಅಂತ ಬರಿತಾ ಇದ್ದೆ. ಅರ್ಥ ಆಗುತ್ತೆ ಅಂತಲ್ಲ, ಒಂದು ನೆಕ್ಸ್ಟ್ ಡೇಟಲ್ಲಿ ಮತ್ತೆ ಪುನಃ ಕೋರ್ಟ್ ವಿಸಿಟ್ ಬರುವಾಗ ಆ ಕೇಸ್ ಏನಾದರೂ ಬಿದ್ದಿದಂತ ಪ್ರತಿ ಕೋರ್ಟಿಗೆ ಆ ಕಡೆ ಈ ಕಡೆ ಹೋಗಿ ನೋಡೋದು. ಇದರಿಂದ ಏನಾಯ್ತು ಅಂತೇಳಿದರೆ, ನೆಕ್ಸ್ಟ್ ನಾನು ಬೆಂಗಳೂರಿಗೆ ವಕಾಲತ್ತಿಗೆ ಹೋಗಿ ನಾನು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಐಡಿಯಾಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಸ್ವಲ್ಪ ಬೇಗ ನಾನು ಒಬ್ಸರ್ವ್ ಮಾಡ್ತಾಯಿದ್ದೆ, ಇದು ಈ ಕ್ರಾಸ್ ಎಕ್ಸಾಮಿನೇಷನ್ ಈ ಲೈನಿಗೆ ಇದಕ್ಕೆ ಇರ್ಬೋದು ಅಂತ, ಈ ವಿಚಾರಕ್ಕೋಸ್ಕರ ಇರ್ಬೋದು ಅಂತ. ಅಲ್ಲಿ ಕೂಡ ನಾನು ಪ್ರಾರಂಭ ಮಾಡಿದಾಗ ಇದನ್ನೇ ಮಾಡಿದೆ. ಸಾಯಂಕಾಲ ತನಕ ನನ್ನ ಕೆಲಸ ನನ್ನ ಸೀನಿಯರ್ನ ಆಫೀಸಿನ ಕೆಲಸ ಮುಗಿದ್ರೂ ಕೂಡ ಸಾಯಂಕಾಲ ತನಕ ಕೋರ್ಟಲ್ಲಿ ಕೂರೋದು, ಏನಾದರೂ ಕೇಸ್ ಬರಿತಾ ಇರೋದು, ಅದನ್ನು ಮತ್ತು ಆ ಕೇಸನ್ನು ಫಾಲೋ ಮಾಡೋದು. ಸೊ ಇದರಿಂದ ನನಗೆ ಸಾಯಂಕಾಲ ಬಂದು ನಾನು ಅದನ್ನು ಈ ಕ್ವಶನ್ ಇದಕ್ಕೋಸ್ಕರ ಕೇಳಿರ್ಬೋದಾ, ಈ ಕೇಸನ್ನು ಈ ಲೈನಲ್ಲಿ ಅವರು ತಗೊಂಡೋಗಿರ್ಬೋದಾ ಎನ್ನುವಂಥ ಒಂದು ಕುತೂಹಲದಲ್ಲಿ ಅದನ್ನು ಮಾಡಿ ಕೊನೆಗೆ ನನಗೆ ಅದು ಎಷ್ಟೊಂದು ಬೆನಿಫಿಟ್ ಆಯಿತು ಅಂತೇಳಿದರೆ, ನಾನು ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡುವಾಗ ನನಗೆ ಆಯಿತು ಅದು ಎಷ್ಟೊಂದು ಸುಲಭ ಆಯಿತು ಅಂತೇಳಿದರೆ, ನನಗೆ ಈ ಲೈನಲ್ಲಿ ಮಾಡ್ತಾ ಹೋಗ್ಬೋದು. ಒಬ್ಬ ಕ್ರಿಮಿನಲ್ ಸೈಡ್ನ ಜಾಸ್ತಿ ಇಂಟ್ರೆಸ್ಟ್ ಇದ್ದದ್ರಿಂದ ಒಂದು ಇನ್ಕ್ವೆಸ್ಟ್ ಮಾಜರ್ ವಿಟ್ನೆಸ್ಸನ್ನು ಯಾವ ರೀತಿ ಕ್ರಾಸ್ ಮಾಡಬೇಕು, ಒಂದು ರಿಕವರಿ ಮಾಜರ್ ವಿಟ್ನೆಸ್ಸನ್ನು ಯಾವ ರೀತಿ ಕ್ರಾಸ್ ಮಾಡಬೇಕು, ಐ ವಿಟ್ನೆಸ್ ಬಂದರೆ ಯಾವ ರೀತಿ ಕ್ರಾಸ್ ಮಾಡಬೇಕು, ಇದನ್ನು ನಾನು ನೋಡಿದ್ದರಿಂದ, ಸೀನಿಯರ್ಸ್ಗಳು ಮಾಡುವುದನ್ನು ನೋಡಿ ಕಲಿತದ್ದರಿಂದ
ನನಗೆ ಒಂದು ರೀತಿಯ ಇದಕ್ಕೆ ಇಂಥ ಲೈನಲ್ಲಿ ಹೋದರೆ ಆಗುತ್ತೆ ಅನ್ನುವಂಥದ್ದನ್ನು ಬೇಗ ನನಗೆ ಗ್ರಾಸ್ಪ್ ಮಾಡಲಿಕ್ಕೆ ಉಪಕಾರ ಆಯಿತು. ಸೊ ಅದನ್ನೆಲ್ಲವನ್ನು ಪ್ರಾರಂಭದಲ್ಲಿ ಕಲಿಸಿಕೊಟ್ಟದ್ದು ಪುತ್ತೂರು ಬಾರ್ ಅಸೋಸಿಯೇಷನ್ ನನಗೆ, ಪುತ್ತೂರು ಕೋರ್ಟ್ಸ್. ಸೊ ಆದ್ದರಿಂದ ಇವತ್ತು ನಾನು ಇಲ್ಲಿಗೆ ಬರುವಾಗ ಅಂಥ ಒಂದು ಅನುಭವ ಆಗ್ತಾಯಿದೆ ನನಗೆ. ವಕೀಲ ವೃತ್ತಿಯನ್ನು ಕಲಿಸಿಕೊಟ್ಟಂತಹ ಬಾರಿದು ಕೋರ್ಟುಗಳು, ಮತ್ತು ನಾನು ಈ ಮಟ್ಟಕ್ಕೆ ಏನಾದರೂ ಇವತ್ತು ದೇವರ ದಯೆಯಿಂದ ಈ ಮಟ್ಟಕ್ಕೆ ನಾನು ಹಾರ್ಡ್ ವರ್ಕ್ ಅಂತಲೇ ಹೇಳಲ್ಲ, ಅದರ ಜೊತೆಗೆ ದೇವರ ದಯದಿಂದ ಈ ಮಟ್ಟಕ್ಕೆ ಏನಾದರೂ ಈ ಸಾಧನೆಯನ್ನು ಅಂತ ಏನಾದರೂ ಗುರುತಿಸಿ ಮಾಡುವುದಿದ್ದರೆ ಅದಕ್ಕೆ ಪ್ರಥಮವಾಗಿ ಅದನ್ನು ಈ ಬಾರಿಂದ ನಾನು ನನ್ನ ಉದ್ಯೋಗಕ್ಕೆ ಇದಕ್ಕೆ ಈ ಬಾರ್ ನನಗೆ ಆ ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಟ್ಟು. ಮತ್ತೊಂದು ವಿಚಾರದಲ್ಲಿ ನನಗೆ ಪುತ್ತೂರು ಬಾರ್ ಯಾಕೆ ನನ್ನ ಆತ್ಮೀಯವಾಗಿ ನಾನು ಇಲ್ಲಿ ಕಾಣ್ತಾ ಇದೆ ಅಂತ ಹೇಳಿದರೆ, ನನ್ನ ಲೆಕ್ಚರ್ಸ್ ಇದ್ದಾರೆ ಇಲ್ಲಿ. ನನಗೆ ಸಿವಿಲ್ ಲಾ ಕಲಿಸಿದವರು ಅಥವಾ ಕ್ರಿಮಿನಲ್ ಲಾ, ಮ್ಯಾಟ್ರಿಮೋನಿಯಲ್ ಕೆಲವೊಂದು ಹಲವಾರು ವಿಚಾರವನ್ನೆಲ್ಲ ತಿಳಿಸಿದಂಥ ನನ್ನ ಲೆಕ್ಚರ್ಸ್ಗಳಿದ್ದಾರೆ, ನನ್ನ ಸಹಪಾಠಿಗಳಿದ್ದಾರೆ, ನನ್ನ ಸುಮಾರು ಜನ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ವಿಚಾರಗಳಿಂದ ನನಗೆ ಪುತ್ತೂರು ಬಾರಲ್ಲಿ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್. ನನ್ನ ಸ್ವಂತ ಮನೆಯಲ್ಲಿ ನನಗೆ ಒಂದು ಸನ್ಮಾನ ಮಾಡಿದಾಗೆ ಆಗಿದೆ, ನನ್ನದೇ ಆದಂಥ ಮನೆಯಲ್ಲಿ ನನ್ನನ್ನು ನೀವು ಸನ್ಮಾನ ಮಾಡಿದಾಗೆ ಆಗಿದೆ. ಸೊ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ವಕೀಲರ ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೆ ಮತ್ತು ಪ್ರೀತಿಯ ವಕೀಲರಿಗೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಕೀಲನಾಗಿ ಈಗ ಬದಲಾದ ಸನ್ನಿವೇಶದಲ್ಲಿ ನ್ಯಾಯಮೂರ್ತಿಯಾಗಿ, ನ್ಯಾಯಾಧೀಶನಾಗಿ ನಾನು ನೇಮಕ ಆಗಿದ್ದೇನೆ. ನಾನು ಯಾವತ್ತೂ ನಂಬಿಕೊಂಡು ಬಂದವ ಹಾರ್ಡ್ ವರ್ಕಿನಿಂದ ಖಂಡಿತ ಏನಾದರೂ ಹಾರ್ಡ್ ವರ್ಕ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇದ್ದರೆ ಖಂಡಿತ ಅದರಿಂದ ಏನಾದರೂ ಸಾಧನೆ ಮಾಡಬಹುದು ಅನ್ನೋದನ್ನು. ಹಾರ್ಡ್ ವರ್ಕ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಅದು ಎರಡೂ ಇದ್ದರೆ ಮಾತ್ರ ಸಾಧ್ಯತೆ ಇದೆ ಯಾವುದನ್ನು ನಮ್ಮ ಸಾಧನೆ ಅಂತ. ಪ್ರಾರಂಭದಿಂದಲೇ ಅದನ್ನು ಮಾಡಿಕೊಂಡು ನನ್ನ ವೃತ್ತಿಯಲ್ಲಿ ನಾನು ಮಾಡಿಕೊಂಡು ಬಂದವ. ನಾನೀಗ ವಿವೇಕಾನಂದ ಲಾ ಕಾಲೇಜಲ್ಲಿ ಮಾತಾಡುವಾಗ ಹೇಳಿದೆ, ಬೆಂಗಳೂರಿನಲ್ಲಿ ನಾನು ಪ್ರಾಕ್ಟೀಸ್ ಮಾಡುವಾಗ ಕ್ರಿಮಿನಲ್ ಸೈಡಲ್ಲಿ ಒಂದು ಟಾಪ್ 10 ಕ್ರಿಮಿನಲ್ ಅಡ್ವೊಕೇಟ್ಸ್ ಇದ್ದರು. ಅವರ ಕ್ರಾಸ್ ಎಕ್ಸಾಮಿನೇಷನ್ ಅದನ್ನು ನಾನು ನೋಡಿ ಅದರಲ್ಲಿ ಯಾವಾಗಲೂ ಇಂಟ್ರೆಸ್ಟ್ ನಾನು ತೋರಿಸ್ತಾ ಇದ್ದೆ, ಹೋಗ್ತಾ ಇದ್ದೆ ಅವರು ಕೇಸ್ ನಡೆಸುವಾಗ. ಆ ನಂತರ ಏನಾಯ್ತು ಅಂತ ಹೇಳಿದರೆ, ಒಂದು 10 ವರ್ಷದ ಅಥವಾ 15 ವರ್ಷ ಆಗುವಾಗ ನಾನು ಆ 10ರ ಒಳಗಡೆ ಒಂದು 9ನೇವನಾಗಿ ನಾನು ಎಂಟ್ರಿ ಆದೆ. ಕ್ರಿಮಿನಲ್ ಸೈಡ್ನೊಂದು ಟಾಪ್ 10ನಲ್ಲಿ ನಾನು ಒಬ್ಬ ಅಂತ ನನಗೆ ಅಷ್ಟು ಕೇಸಸ್ ಬಂತು. ನನಗೂ ಒಂದು ಕೇಸನ್ನು ನಿಲ್ಲಿಸಿ ಒಂದು ಕೋರ್ಟಲ್ಲಿ ಮತ್ತೊಂದು ಕೋರ್ಟಿಗೆ ಎಕ್ಸ್ಕ್ಯೂಸ್ ಕೇಳಿ ಆ ಕೋರ್ಟಿನ ಸಾಹೇಬ್ರಲ್ಲಿ, ಸರ್ ಬರ್ತೇನೆ, ಅಲ್ಲೊಂದು ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಇದೆ, ನನಗೆ ಅದನ್ನು ಮುಗಿಸಿ ಇಲ್ಲಿಗೆ ಬರ್ತೇನೆ ಸರ್ ಅಂತ. ಹಾಗೆ 3 ಕೋರ್ಟಲ್ಲಿ ಒಟ್ಟಿಗೆ ನಾನು ಕ್ರಾಸ್ ಎಕ್ಸಾಮಿನೇಷನ್ 3 ಕೋರ್ಟಲ್ಲೂ ನನ್ನ ಕೇಸ್ ಕರೆಯುವಂಥ ಆ ಸಂದರ್ಭದಲ್ಲಿ ಒಬ್ಬರನ್ನು ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿಗೆ ಬರ್ತೇನೆ ಅಂತ, ಮತ್ತು ಅಲ್ಲಿಂದ ಸ್ವಲ್ಪ ಹೊತ್ತು ಕ್ರಾಸ್ ಮಾಡಿ ಈ ಕಡೆಗೆ ಬರ್ತೇನೆ ಅಂತ. ಆ ಮಟ್ಟಕ್ಕೆ ನಾನು ಅದೇ 10ರಲ್ಲಿ ಒಬ್ಬ ಆದೆ. ಅದಕ್ಕೆ ಬೇರೆ ಯಾವುದೋ ಕಾರಣ ಎಲ್ಲ ಹಾರ್ಡ್ ವರ್ಕ್ ಮತ್ತು ಕನ್ಸಿಸ್ಟೆನ್ಸಿ ಅಷ್ಟನ್ನೇ ನಾನು ನಂಬಿದವು. ಅದಕ್ಕೆ ನಾನು ಬೇರೆ ಕಡೆ ಹೋದಾಗಲೂ ನಾನು ಅದನ್ನು ಹೇಳ್ತಾ ಇರ್ತೇನೆ, be in that path. Out of the blue moon somebody will come and hold your hand and he will take you to the destiny. ನೀವು ಇದ್ದರೆ ಸಾಕು, ಆ ಪಾತಲ್ಲಿ ಇದ್ದರೆ ಸಾಕು, ಖಂಡಿತ ನಿಮ್ಮನ್ನು ಗುರುತಿಸ್ತಾರೆ. ಖಂಡಿತ ನಿಮ್ಮನ್ನು ನೀವು ಗುರುತಿಸಿ ಎಲ್ಲರೂ ನ್ಯಾಯಾಧೀಶರೇ ಆಗುವುದಂತಲ್ಲ, ನಿಮ್ಮನ್ನು ಗುರುತಿಸಿ ನೀವು ಒಬ್ಬ ಒಳ್ಳೆ ವಕೀಲರು ಅಂತ ಗುರುತಿಸ್ತಾರೆ. ನಿಮ್ಮ ಸೀನಿಯರ್ ಗುರುತಿಸ್ಬೋದು ಜೂನಿಯರ್ ಆದರೆ, ಅಥವಾ ನ್ಯಾಯಾಧೀಶರು ಗುರುತಿಸ್ಬೋದು. ಅದು ನಿಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತದೆ. ನ್ಯಾಯಾಧೀಶನ ಕೆಲ ಕಾಲದ ಅನುಭವದಲ್ಲಿ ನಾನು ಹೇಳುವುದಿದ್ದರೆ, ಈಗ ನಾನೇ ನ್ಯಾಯಾಧೀಶನಾಗಿ ಕೂತಾಗ ಒಬ್ಬ ಅಡ್ವೊಕೇಟ್ಸ್
ಅವ ಪ್ರಿಪೇರ್ ಆಗಿ ಬಂದು ಸಬ್ಮಿಷನ್ ಮಾಡಿದರೆ ನಾನು ಜೂನಿಯರ್ ಜಡ್ಜ್ ಆದರೂ ಪಕ್ಕದ ಸೀನಿಯರ್ ಜಡ್ಜಲ್ಲಿ ಹೇಳ್ತೇನೆ, ಸರ್ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಸರ್, ಕೇಳೋಣ ಏನಿದೆ ಅಂತ ನೋಡೋಣ ಸರ್, ಏನೋ ಹೇಳ್ತಾರೆ ಅಂತ. ಅಂದರೆ ಸೀನಿಯರ್ ಜಡ್ಜ್ ಇಂಟರ್ಫಿಯರ್ ಆದರೂ ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ಸ್ವಲ್ಪ ಕೇಳೋಣ ಸರ್, ನೋಡೋ ಏನೋ ಒಂದು ಪಾಯಿಂಟ್ ಇದೆ ಹೇಳ್ತಾ ಇದ್ದಾನೆ, ಕೇಳೋಣ ಸರ್ ಅಂತ. ಅಷ್ಟಾದರೆ ಸಾಕು. ಇಷ್ಟನ್ನು ಮಾಡಬೇಕಿದ್ರೆ ಪ್ರಿಪರೇಷನ್ ಇಲ್ಲದೆ ಸಾಧ್ಯ ಇಲ್ಲ, ಓದದೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೂ ವಕಾಲತ್ತಲ್ಲಿ ಓದದೆ ಅಥವಾ ನಾನು ಏನೋ ಒಂದು ಬಂದು ಮ್ಯಾಜಿಕ್ ಮಾಡಿ ಏನು ಪರವಾಗಿಲ್ಲ ಏನಾದರೂ ಮಾಡಿ ಇದನ್ನೊಂದು ಕೇಸ್ ನಡೆಸಿ ಏನೋ ಅದು ಸಾಧ್ಯ ಇಲ್ಲ. ವಕಾಲತ್ತಲ್ಲಿ ಸಾಧ್ಯ ಇಲ್ಲ, ಓದದೆ ಸಾಧ್ಯ ಇಲ್ಲ, ಯಾವ ವಿಚಾರನೂ ಸಾಧ್ಯ ಇಲ್ಲ ಅಂತ ಖಂಡಿತ ಅದು ಪ್ರೂವ್ಡ್. ಓದಿದರೆ ಮಾತ್ರ ಸಾಧ್ಯ ಅಂತ. ಯಾಕೆ ಅಂತ ಹೇಳಿದರೆ ಪುಸ್ತಕ ಮಾತ್ರ ಅಲ್ಲ, ನಾಟ್ ಓನ್ಲಿ ಬುಕ್ಸ್. ನಿಮಗೆ ಇವತ್ತು ನಾವು ಹೈಕೋರ್ಟ್ನ ಅವರು ಒಂದು ಲಾ ಡಿಸೈಡ್ ಮಾಡ್ಬೋದು, ಸುಪ್ರೀಂ ಕೋರ್ಟಲ್ಲಿ ನಾಳೆ ಬೇರೆ ಆಗ್ಬೋದು. ಅಪ್ಡೇಷನ್ ಇಲ್ಲದ್ರೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ನಮಗೆ ಬೈಂಡಿಂಗ್ ಆಗ್ತಾ ಇಟ್ಸ್ ದ ಲಾ ಆಫ್ ದ ಲ್ಯಾಂಡ್. ನಾವು ಇವತ್ತು ಇದ್ದ ಜಡ್ಜ್ಮೆಂಟ್ ನಾಳೆ ಅದೇ ಸಬ್ಜೆಕ್ಟಲ್ಲಿ ಮತ್ತೊಂದು ಜಡ್ಜ್ಮೆಂಟ್ ಬರಲಿಕ್ಕೂ ಇರ್ಬೋದು. ಜಡ್ಜ್ಮೆಂಟ್ ಓವರ್ ರೂಲ್ ಆಗಿದೆ ಅಂತ ನಾವು ಓದಿಯೇ ತಿಳ್ಕೊಳ್ಬೇಕು ಬಿಟ್ಟರೆ ಬೇರೆ ಇಲ್ವೇ? ಓವರ್ ರೂಲ್ ಆಗಿದೆ ಅಂತ ಒಂದು ವಾಟ್ ಪಾಯಿಂಟ್ ಅಂತ ನಾವು ಅದನ್ನು ಕೇಳ್ತೀವಲ್ವ. ಸೊ ಓದುವುದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನುವಂಥದ್ದು ವಕಾಲತ್ತಲ್ಲಿ ಖಂಡಿತ. ಹಾಗಂತೇಳಿ ನಾವು ಓದಿದರೆ ಖಂಡಿತ ಎಲ್ಲವನ್ನು ವಕಾಲತ್ತಲ್ಲಿ ಎಲ್ಲವೂ ಇದೆ ಅನ್ನುವುದು ಖಂಡಿತ, ಎಲ್ಲವೂ ಗುರುತಿಸಲ್ಪಡ್ತದೆ, ಅದಕ್ಕೆ ಸರಿಯಾದಂತಹ ಒಂದು ರೆಮ್ಯುನರೇಷನ್ ನಮಗೆ ಸಿಗ್ತದೆ ಅನ್ನೋದು ಕೂಡ ಖಂಡಿತ. ಸೊ ನ್ಯಾಯಮೂರ್ತಿಯಾಗಿ ಬಂದಿದ್ದೇನೆ ನಾನು. ಯಾವಾಗಲೂ ಏನಾದರೂ ಮೊದಲು ಮಾನವನಾಗುವಂಥ ಆ ಸಿದ್ಧಾಂತವನ್ನು ನಾನು ನಂಬಿಕೊಂಡು ಬಂದವ. ಮೊದಲು ಮಾನವನಾಗುವಂಥ ನ್ಯಾಯಾಧೀಶ ಆದರೆ ನಾವು ಕೂಡ ಈ ಪ್ರಾಕ್ಟೀಸ್ ಮಾಡಿ ಇದನ್ನು ಮಾಡಿ ಬಂದವರು, ನಾವು ಓದೋರು ಅಲ್ಲಿಗೆ. ನಾನು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಮಾತಾಡಿದ್ದನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ, ಪ್ರತಿ ಯಾವ ಸಭೆಗೂ ಹೋದರೂ ಹೇಳ್ತಾ ಇರ್ತೇನೆ. ಹ್ಯುಮ್ಯಾನಿಟಿ ಆ್ಯಂಡ್ ಕಂಟೆಂಟ್ಮೆಂಟ್, ದೋಸ್ ಆರ್ ದಿ ಬೇಸಿಕ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ. ಮನುಷ್ಯತ್ವ ಮತ್ತು ತೃಪ್ತಿ ಅಂತ. ಮನುಷ್ಯತ್ವ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಎಷ್ಟೇ ದೊಡ್ಡ ಜನ ಆದರೂ ಕೂಡ ಅದಕ್ಕೆ ಬೆಲೆ ಬರಲ್ಲ, ಆ ಪೋಸ್ಟಿಗೆ ಬೆಲೆ ಇರಲ್ಲ. ಒಂದು ಸಂದರ್ಭದಲ್ಲಿ ನಮಗೆ ತೃಪ್ತಿನೂ ಬೇಕು. ಈ ಮನುಷ್ಯತ್ವ ಮತ್ತು ಈ ತೃಪ್ತಿ ಎರಡು ಬೇಸಿಕ್ಕಾಗಿ ಇರದಿದ್ದರೆ, ಆ ಹ್ಯೂಮನ್ ವ್ಯಾಲ್ಯೂಸ್ ಇರದಿದ್ದರೆ ನಮ್ಮ ಜೀವನ ಖಂಡಿತ ಗುರುತಿಸಲ್ಪಡಲ್ಲ. ನ್ಯಾಯಮೂರ್ತಿಯಾಗಿ ಅಥವಾ ಮತ್ತೊಂದು ಯಾವುದೋ ದೊಡ್ಡ ಹುದ್ದೆಯಲ್ಲಿ, ನ್ಯಾಯಮೂರ್ತಿ ಅಂತಲ್ಲ, ಯಾವುದೇ ಹುದ್ದೆಯಲ್ಲಿ ಇದ್ದರೂ ಕೂಡ ನಾವು ವಕೀಲರಾಗಿ, ಇದಕ್ಕಿಂತ ನ್ಯಾಯಮೂರ್ತಿ ಹುದ್ದೆಗಿಂತ ನೀವು ವಕೀಲರಾದವಾಗ ಕೂಡ ನಾವು ನಮ್ಮಲ್ಲಿ ಎಲ್ಲ ಥರದ ಬರ್ತಾ ಇರ್ತಾರೆ, ಎಲ್ಲ ಥರದ ಕಕ್ಷಿಗಾರರು ಬರ್ತಾ ಇದ್ದಾರೆ. ಇವರನ್ನೆಲ್ಲರನ್ನು ನಾವು ಡಿಫೆಂಡ್ ಮಾಡುವಂಥ ನಾವು ನಮ್ಮಲ್ಲಿ ಹ್ಯುಮ್ಯಾನಿಟಿ ಇಲ್ಲದಿದ್ದರೆ ಸಾಧ್ಯ ಇಲ್ಲ. ನಾವು ಖಂಡಿತವಾಗಿ ಒಳ್ಳೆ ವಕೀಲರಾಗಲಿಕ್ಕೂ ಸಾಧ್ಯ ಇಲ್ಲ. ಒಂದು ಸಂದರ್ಭದಲ್ಲಿ ತೃಪ್ತಿ ಕೂಡ ನಮಗೆ ಬೇಕು. ಸಾಕು, ನಾನು ಇಲ್ಲಿ ಇಷ್ಟು ಮಾಡಿದ್ದೇನೆ, ಇನ್ನು ಉಳಿದದ್ದನ್ನು ಸಮಾಜದ ಸೇವೆಗೋಸ್ಕರ ನಾವು ಮಾಡ್ತೇವೆ, ಏನೋ ಒಂದು ಅದರಲ್ಲಿ ತೃಪ್ತಿ ಪಡ್ತೇನೆ ಅಂತ. ಸದ್ಯಕ್ಕೆ ಆ ತೀರ್ಮಾನವನ್ನು ತಗೊಂಡಿದ್ದೇನೆ. ನಾನು ತಗೊಂಡು ಈ ವೃತ್ತಿಗೆ ಬಂದಿದ್ದೇನೆ. ಬದಲಾದ ಸನ್ನಿವೇಶದಲ್ಲಿ ನ್ಯಾಯಮೂರ್ತಿಯಾಗಿದ್ದೇನೆ. ಇನ್ನೇನಿದ್ದರೂ ಕೂಡ ದೊಡ್ಡ ಒಂದು ತೃಪ್ತಿ ನನ್ನ ಮನಸ್ಸಲ್ಲಿದೆ. ನಾನೇನು ನನ್ನ ವಕೀಲ ವೃತ್ತಿಯಲ್ಲಿ ಸಾಧನೆ ಮಾಡಿದ್ದೇನೋ ಅಥವಾ ಏನೇನು ಮಾಡಿದ್ದೇನೋ ಅದು ನನಗೆ ಆ ಸಾಧನೆ ಸಾಕು. ಇನ್ನೇನಿದ್ದರೂ ಕೂಡ ಸಮಾಜದ ಸೇವೆ, ಒಂದು ನ್ಯಾಯದಾನದ ಸೇವೆಯನ್ನು ಮಾಡೋಣ ಅನ್ನುವಂಥ ಒಂದು ಸ್ಪಷ್ಟ ತೀರ್ಮಾನದೊಂದಿಗೆ ಇದಕ್ಕೆ ಬಂದವ ನಾನು. ಆ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಅತ್ತ ಮುಂದೆ ಮಾಡ್ತಾನೂ ಇರ್ತೇನೆ. ನನ್ನ ಹೋಮ್ ಬಾರ್ ಆದದ್ರಿಂದ ನೀವು ನನ್ನ ಮೇಲೆ ಇಟ್ಟುವ ಪ್ರೀತಿಗೆ ನಾನು ಇದೇ ಉತ್ತರವನ್ನು ಕೊಡ್ಬೋದು, ಬೇರೇನಲ್ಲ. ನೀವೇನು ನಮ್ಮ ಊರಿನ ಒಬ್ಬ ನ್ಯಾಯಮೂರ್ತಿ ಆಗಿದ್ದಾನೆ, ಹೈಕೋರ್ಟ್ ನ್ಯಾಯಮೂರ್ತಿ ಆಗಿದ್ದಾನೆ, ನಮ್ಮೆಲ್ಲರ ಜೊತೆಯಲ್ಲಿದ್ದವ ನ್ಯಾಯಮೂರ್ತಿ ಆಗಿದ್ದಾನೆ ಅಂತ ಏನು ಹೆಮ್ಮೆಯಿಂದ ಇವತ್ತು ನನ್ನನ್ನು ಕರೆಸಿ ಸನ್ಮಾನ ಮಾಡಿ ಮನಸ್ಸಲ್ಲಿ ಏನದು ಇಟ್ಟುಕೊಂಡಿದ್ದೀರಾ, ಅದನ್ನು ನನ್ನ ಕೊನೆ ಉಸಿರು ಇರುವ ತನಕ ಉಳಿಸ್ಕೊಳ್ತೇನೆ. ನೀವೇನು ನನ್ನ ಬಗ್ಗೆ ಹೆಮ್ಮೆ ಪಟ್ಟಿದ್ದರೆ ಅದನ್ನು ಖಂಡಿತ ಉಳಿಸ್ಕೊಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಗೆ ನನಗೆ ಸಮಯದ
ಅಭಾವ ಇದೆ. ಊಟದ ಟೈಮು ಆಗ್ತಾ ಇದೆ ಎಲ್ರಿಗೂ, ತುಂಬ ಹೊತ್ತು ನಾನು ತಗೊಳ್ಳಲ್ಲ. ಎವಿಡೆನ್ಸ್ ಬಗ್ಗೆ, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಬಗ್ಗೆ ಇವತ್ತು ನನಗೆ ಸಬ್ಜೆಕ್ಟ್ ಕೊಟ್ಟಿದ್ದೆ. ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾವ ಬಗ್ಗೆ ಮಾತಾಡ್ತೀರಿ, ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೀರಿ, ಬೇರೆಯವರೆಲ್ಲ ಮಾತಾಡಿದ್ದಾರೆ ಅಂತ ಹೇಳಿದರು. ಸಿನ್ಸ್ ಐ ಆಮ್ ಪ್ರಾಕ್ಟೀಸಿಂಗ್ ಕ್ರಿಮಿನಲ್ ಸೈಡ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅದರ ಮಾಡ್ತೇನೆ, ಯಾಕೆಂದರೆ ಡೈಲಿ ಇಲ್ಲಿ ತನಕ ಮಾಡಿದ. ಆ್ಯಂಡ್ ಮೋರ್ ಓವರ್ ನನ್ನ ಪ್ರೆಸೆಂಟ್ ರೋಸ್ಟರ್ ಕೂಡ ಕ್ರಿಮಿನಲ್ ಸೈಡ್, ಕ್ರಿಮಿನಲ್ ಅಪೀಲ್ಸ್. ಸೊ ಅದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೇನೆ. ಇಂಡೀಡ್ ದಿಸ್ ಈಸ್ ಆಲ್ಸೋ ಎ ಪ್ರೈಡ್ ಮೂಮೆಂಟ್ ನನಗೆ. ಯಾಕಂತ ಹೇಳಿದರೆ ನನಗೆ ಟೀಚ್ ಮಾಡಿದಂಥ ಕೆಲವು ಪ್ರೊಫೆಸರ್ಸ್ ಇಲ್ಲಿದ್ದಾರೆ, ಲಾಯರ್ಸ್ ಪ್ರೊಫೆಸರ್ ಇದ್ದಾರೆ. ಅವರ ಮುಂದೆ ನಾನು ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಟಾಕ್ ಕೊಡುವುದಂತ ಹೇಳಿದರೆ ದೊಡ್ಡ ಒಂದು ಪ್ರೈಡ್ ಆ್ಯಂಡ್ ಇಮೋಷನಲ್ ಮೂಮೆಂಟ್ ಒನ್ಸ್ ಅಗೇನ್ ನನಗೆ. ನನ್ನ ಪ್ರಯತ್ನ ಮಾಡ್ತೇನೆ. ನಾನು ಅದರಲ್ಲಿ ನ್ಯಾಯಮೂರ್ತಿ ಆದರೂ ಕೂಡ ನಾನು ಅದರಲ್ಲಿ ಸಂಪೂರ್ಣವಾಗಿ ನಾನೇನು ಅದರಲ್ಲಿ ಪಂಡಿತ ಅಂತ ಹೇಳೋದಲ್ಲ, ನಾನೊಂದು ಪ್ರಯತ್ನವನ್ನು ಮಾಡ್ತೇನೆ. ಎಷ್ಟು ಅದರಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ಹೇಗೂ ನನ್ನ ಲೆಕ್ಚರ್ಸ್ ನೀವು ಮತ್ತು ನಮ್ಮ ಕ್ಲಾಸ್ಮೇಟ್ಸ್ ಇದ್ದೀರಿ ಎಲ್ಲರೂ, ಅದನ್ನು ನೀವು ಆ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ ಅಂತ ತಿಳಿತೇನೆ. ನಾವು coming to the point, since the subject on evidence is very vast, and the subject that I have been given on circumstantial evidence once again, which also covers a lot of legal reference and also lots of judgments. What is circumstantial evidence? Since the direct evidence, while we are dealing with the direct evidence such as eyewitnesses testimony or other recovery aspect admissible under section 27 of Evidence Act, so that is in respect of the direct eyewitness. And circumstantial evidence, as the name suggests, the evidence available in corroborative nature. Evidence available in corroborative nature. Now, the historical background of circumstantial evidence, that is, we have to go for the definition, that is section 3 of Evidence Act. What is evidence? Facts, relevant facts, all those, the definition of section 3. ನಾನು ಡೆಫಿನಿಷನ್ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ, need not explain the definition of section 3. Now, by perusal of section 3 of Indian Evidence Act, the word evidence is used in 3 different terms or different forms, 3 different forms or senses, 3 different senses. That is, as equivalent to relevant. As equivalent to relevant, the first form. As equivalent to proof, the second form. Number 3, the third one, as equivalent to the material on the basis of which courts come to the conclusion about the existence or non-existence of disputed facts. That is the equivalent material on the basis. The court can come to the conclusion about the existence or non-existence of the disputed facts. So these 3 are the different sense of forms of that is the which words are used in the evidence. Now, otherwise, in simpler way, the evidence is it's the only result of proof. We can define evidence is only the result of proof. The next question is, what is proof? Proof establishment of facts in issue and the proper legal means to satisfy the court. Establishment of facts in issue and proper legal by way of proper legal means to satisfy the court. That is, it is a result of evidence. The next question, the fundamental, that is the fundamental rules on which the law of evidence is based. No facts other than those having rational probative be admitted in evidence.
I repeat, no facts other than those having rational probative be admitted in evidence. All the, number two, all the facts having rational probative value are admissible in evidence unless excluded by positive or paramount importance. This is the fundamental rules of evidence under section 5. Section 5. Now, the classification of evidence, as I said, that is the direct evidence and circumstantial evidence. The circumstantial evidence, the direct evidence which by way of eyewitness evidence and by way of eyewitness evidence on other documents, and the circumstantial evidence, that is the proving of a fact in indirect way based on the circumstances. Indirectly, that is indirectly establishing the facts, corroborating or contradicting testimony, filling gaps in evidence, establishing intent or state of mind, reducing the reliance in direct evidence. These are the importance. These are the importance of circumstantial evidence. 5 importance of circumstantial evidence. Now, Sir Alfred Wills, in his admirable book of Wills, circumstantial evidence, he defined the facts alleged as the basis of any legal inference must be clearly proved and beyond reasonable doubt. Number 2, the burden of proof is always on the party who assert the existence of any facts which infers legal accountability. Number 3, in all cases, whether of direct or circumstantial evidence, the best evidence must be adduced which our nature of the case admits. Number 4, in order to justify the inference of guilty, the inculpatory facts must be incompatibly with the innocence of the accused and incapable of explanation, upon any other reasonable hypothesis than that of his guilt. And lastly, if there be any reasonable doubt of the guilt of the accused, he is entitled of the right to be acquitted. Now, as far as the circumstantial evidence, the fundamental principles laid down by the Honorable Apex Court, that is the most celebrated judgment, 1984, that Sharada Bidruchand versus State of Maharashtra, 1984, Volume 4, SEC, page 116. In civil cases, that Panchabadi case, same in respect of criminal cases are concerned, and that too circumstantial evidence are concerned. The Panchabadi step laid down in this Sharada Bidruchand case, 1984, most celebrated judgment, till today. That judgment was once again reiterated by the Honorable Apex Court. Now the recent judgment, 2022 judgment also, that is the Panchabadi steps laid down to prove the circumstantial evidence. The Honorable Apex Court, this Sharada Bidruchand case laid, that is, number 1, the principles of circumstantial evidence, that is the circumstances from which the conclusion of guilty is to be drawn, must or should be, and not merely may be. That is, the conclusion of guilty is to be drawn, must or should be, and not merely may be. Number 2, the facts so established should be consistent only with the hypothesis of guilty of the accused, that is to say, they should not explain any other hypothesis except the guilt of the accused. Number 3, the circumstance should be conclusive in nature and tendency. Number 4,
they should exclude every possibility, hypothesis, except the one to be proved. And lastly, there must be a chain of evidence so complete as not to leave any reasonable ground for the conclusion consistent with the innocence of the accused, and must show that in all human probability the act must have been done by the accused. So this is the Panchapati step left down by the Honorable Apex Court in the Sharda Bidrichand case. So to prove the evidence, to prove the guilt of the accused based on circumstantial evidence, these are all the tests. Now, the circumstantial evidence, we can gather the circumstance from the in a crime. We can gather the circumstance, what are all the circumstance can be by it can be proved, the guilt of the accused can be proved, or what are all the circumstances we can rely, the prosecution rely. Primarily, in all the criminal cases, the prosecution for the first and foremost circumstance is that homicidal death. The prosecution has to prove the homicidal death of the deceased, if that is the death is concerned. Once the homicidal death of the deceased is proved, then the next aspect comes, whether these accused are responsible for the same. Now, to prove the homicidal death is concerned, in a circumstantial case, if the corpus delicti is not found, or the dead body not found, then, for example, in a given case, the accused decapitated the dead body and they buried the dead body somewhere and they buried the head portion in somewhere. In such circumstances, after 1 month or after 2 months, the police investigated the matter and they, by way of, based on the voluntary statement of accused, by way of exhumation proceedings, if the dead body was recovered and exhumed from the spot, now that in such circumstances, it's totally a circumstantial evidence. Somewhere nobody was there and no eyewitness were there. At that point of time, they identify a recovery of the dead body based on the voluntary statement of the accused. That itself is a major circumstance to prove the guilt of the accused. The Honorable Apex Court in Pattern of Judgments held that the recovery of the dead body at the instance of the accused based on his voluntary statement. So voluntary statement, though it is admissible, the provision as per the provision under section 27 of the Evidence Act, the admissible portion only in respect of the recovery is concerned. But the recovery of dead body is concerned, that is it is an important circumstance for the reason that immediately section 106 of Indian Evidence will come to play. That is the special knowledge of the accused. Special knowledge of the accused. So, the recovery of dead body at the instance of the accused, that is the major circumstantial evidence. In a circumstantial evidence, it is a major circumstance. The exhumation proceedings and that thing. The next is such a thing. Now, by that way, the homicidal death can be proved subsequently based on the scientific evidence, what is the superimposition of the skulls, or else DNA examination. That part, based on that, the death of the deceased can be proved. Now, Sumar Kesali, we have come across that, sir, dead body illa, corpus delicti not found, dead body illa, henge prove madudi case annadu. If such circumstances, if they burnt the dead body, for example, dead body illa, they totally burnt the dead body. In such circumstances, once again the Honorable Apex Court held, in such circumstances, the last scene theory will come into picture. Last scene theory. The last scene of the deceased along with the accused. The proximity of the death, the time of the death,
which the witness seen the accused and deceased going together, or accused deceased in the company of accused. The last scene theory can be believed in such circumstances. So recovery of dead body to prove the homicidal death of the deceased in a circumstantial evidence, that is the one aspect. The next aspect, that is motive for the incident. Motive for the incident. In a case rests on circumstantial evidence, the motive play a vital role, unlike direct evidence. Now, the Honorable Apex Court in several judgments held that if the case is totally based on direct evidence of the direct witnesses, then the motive will not play any vital role. ರೀಸನ್ ಬೇಕು, ಕೊಲೆ ಮಾಡಲಿಕ್ಕೆ ರೀಸನ್ ಬೇಕು ಅಂತ ಏನಿಲ್ಲ. ಐ ವಿಟ್ನೆಸ್ ನೋಡಿದ್ದಾರೆ, ಕೊಲೆ ಮಾಡಲಿಕ್ಕೆ ರೀಸನ್ ಬೇಕಾಗಿಲ್ಲ. ದಟ್ ದೇರ್ ವರ್ಷನ್ ಇಟ್ ಸೆಲ್ಫ್ ಇನಫ್, ದೇರ್ ಎವಿಡೆನ್ಸ್ ಕ್ಯಾನ್ ಬಿ ಬಿಲೀವ್. Now, if the case is based on circumstantial evidence, then definitely motive has to be proved. With some intention he has committed the murder. What is the intention behind that? So motive play a vital role. Now, if motive is proved, the next point, the weapon is said to have used for the commission of crime, the recovery of those weapons, the recovery aspect. Recovery aspect also once again a vital role in a circumstantial evidence. The deceased, the accused committed the murder of the deceased by causing such injuries by way of this weapon. The recovery of those particular weapon has to be proved as per within the ambit of Section 27 of the Evidence Act. That much information is believed under Section 27, and in a case, when a case rests on circumstantial evidence, that recovery measure has to be proved beyond reasonable doubt by the witness to that measure has to be supported. The Supreme Court said, if the witness turned hostile to that effect, to that measure, then once again prosecution can't say that no, this recovery is proved, only based on the evidence of investigation officer. Of course, even otherwise the Supreme Court said we can't just throw away the evidence of investigation officer for the reason that he is a police officer. But in the same time, to prove that aspect, the evidence of the police officer has to be corroborated with the evidence of independent witness. That is the mahazars for the recovery proceedings. So, now in the case based on circumstantial evidence, the death of the deceased, the motive part, the recovery part, then comes the last scene theory. Last scene theory. Now, time and again, Supreme Court said to connect the last scene theory, the time, the proximity of the time when the deceased, when the witness seen the accused and the deceased by going together, that the time plays a very important role. ಮರ್ಡರ್ ಆಗುವಂಥ ಮುಂಚಿನ ದಿವಸ ಅಥವಾ ಲಾಸ್ಟ್ ಸೀನ್, ಮರ್ಡರ್ ಆಗುವ ಇಷ್ಟು ಗಂಟೆಯ ಮೊದಲು ನಾನು ಆರೋಪಿತನನ್ನು ಡಿಸೀಸ್ನ ಜೊತೆಗೆ ಹೋಗುವುದನ್ನು ನೋಡಿದ್ದೇನೆ. ಇಷ್ಟು ಗಂಟೆಯ ಮೊದಲು, ಇಷ್ಟು ಗಂಟೆಯ ಮೊದಲು. ವೆದರ್ ದ್ಯಾಟ್ ವಿಟ್ನೆಸ್ ಡಿಪಾಸಿಟ್ ದ ಸ್ಟೇಟ್ಮೆಂಟ್ ಆಫ್ ದ್ಯಾಟ್ ವಿಟ್ನೆಸ್ ರೆಕಾರ್ಡೆಡ್ ಬೈ ದ ಪೊಲೀಸ್ ಇಮಿಡಿಯೇಟ್ಲಿ ಆಫ್ಟರ್ ಸಚ್ ಇನ್ಸಿಡೆಂಟ್, ನಾನು ನೋಡಿದ್ದೇನೆ ಅನ್ನುವುದನ್ನು ಇಮಿಡಿಯೇಟ್ ವಿದೌಟ್ ಎನಿ ಫರ್ದರ್ ಡಿಲೇ ಆ ವಿಟ್ನೆಸ್ ಸ್ಟೇಟ್ಮೆಂಟನ್ನು ಪೊಲೀಸರು ರೆಕಾರ್ಡ್ ಮಾಡಿಕೊಂಡಿದ್ದಾರಾ? ನಾವು ಆಫ್ಟರ್ ಇನ್ವೆಸ್ಟಿಗೇಷನ್ 1-2 ದಿವಸ ಆದ ನಂತರ ಅಥವಾ 3 ದಿವಸ ಆದ ನಂತರ ಅಥವಾ ಆರೋಪಿಯನ್ನು ಅರೆಸ್ಟ್ ಮಾಡಿದ ಆಫ್ಟರ್ ದಿ ಅರೆಸ್ಟ್ ಆಫ್ ಅಕ್ಯೂಸ್ಡ್ ವಿಟ್ನೆಸ್ ಬಂದು ನಾನು ಅವನು ಮೊನ್ನೆ ಹೋಗ್ತಾ ಇದ್ದ ಅವನ ಜೊತೆ ಅಂತ ಹೇಳಿದರೆ ಇಟ್ಸ್ ನಾಟ್ ಬಿಲೀವೇಬಲ್. ಅಕ್ಯೂಸ್ಡನ್ನು ಅರೆಸ್ಟ್ ಮಾಡುವ ಮೊದಲು, ಆಫ್ಟರ್ ಲಾಜಿಂಗ್ ಎ ಮಿಸ್ಸಿಂಗ್ ಕಂಪ್ಲೇಂಟ್, ಇಮಿಡಿಯೇಟ್ ಹೋಗಿ ಈ ವಿಟ್ನೆಸ್ ಹೇಳಿದರೆ ಪೊಲೀಸವರಲ್ಲಿ, ಇವ್ರ ಜೊತೆಗೆ ಮೊನ್ನೆ ಅವರಿಬ್ಬರು ಹೋಗ್ತಾ ಇದ್ದರು,
ಅವನ ಜೊತೆಗೆ ನಾನು ಕೊನೆಗೆ ಇವರನ್ನು ನೋಡಿದ್ದೇನೆ. ಆ ರೀತಿಯ ಎವಿಡೆನ್ಸ್ ಇದ್ದರೆ ಲಾಸ್ಟ್ ಸೀನ್, then it's once again a major circumstance. Once again a major circumstance to prove the homicidal death, to prove the guilt against the accused. Now, the one more circumstance, that is the conduct of the accused after the commission of the murder. Conduct of the accused. That is the Jessica Lal case ಅಲ್ಲಿ circumstantial evidence ಅಲ್ಲಿ, that is the important case, Jessica Lal murder case ಅಲ್ಲಿ, the conduct of the accused, based on that only the Supreme Court, High Court reverse ಮಾಡಿದ್ರೆ Supreme Court reversed that judgment and convicted. Yes. So the only reason behind that, the conduct of the accused after commission of the murder ಹೇಗಿದ್ದ. ನಾವು ಸಪೋಸ್ ಗಂಡ ಹೆಂಡತಿ ಕೇಸಲ್ಲಿ ಈ ಹಸ್ಬೆಂಡ್ ಕಿಲ್ಸ್ ದ ವೈಫ್, then firstly section 113, if he committed the murder in the home, matrimonial home, then husband has to explain the reason behind the death. ನೀನಲ್ಲದಿದ್ದರೆ ಮತ್ತೆ ಯಾರು ಮಾಡಿದ್ದಂತ ಹೇಳಬೇಕು. Otherwise court can presume the things under 113. That also 106 also comes into play, special knowledge. ನೀನಲ್ಲದಿದ್ದರೆ ಮತ್ತೆ ಯಾರು ಮಾಡಿದ್ದಂತ. So ಅದರ್ವೈಸ್, ಈವನ್ ಅದರ್ವೈಸ್ ಮರ್ಡರ್ ಕಮಿಟ್ ಮಾಡಿದ ನಂತರ ಕಾಂಡಕ್ಟ್ ಆಫ್ ದ ಅಕ್ಯೂಸ್ಡ್, ಹಸ್ಬೆಂಡನ್ನು ಹೆಂಡತಿಯನ್ನು ಮನೆಯಲ್ಲೋ ಅಥವಾ ಮತ್ತೊಂದು ಕಡೆ ಜೊತೆಗೆ ಹೋಗುವಂಥ ಸಂದರ್ಭದಲ್ಲಿ ಮರ್ಡರ್ ಮಾಡಿದರೆ ಅಥವಾ ಏನೋ ಮತ್ತೊಬ್ಬನನ್ನು ಮರ್ಡರ್ ಮಾಡಿದರೆ, ಇಮಿಡಿಯೇಟ್ಲಿ ಆಫ್ಟರ್ ಮರ್ಡರ್ ಅವನ ಕಾಂಡಕ್ಟ್ ಏನು, ಅವ ಅದನ್ನು ತಿಳಿಸಿದ್ದಾನ, ವೆದರ್ ಈ ಲಾಡ್ಜ್ಡ್ ಎನಿ ಕಂಪ್ಲೇಂಟ್ ಅಥವಾ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಲಾಂಚ್ ಮಾಡಿದ್ದಾನ. ಸೊ ದಟ್ ಈಸ್ ದಿ ಕಮ್ಸ್ ಅಂಡರ್ ದ ಕಾಂಡಕ್ಟ್ ಆಫ್ ದ ಅಕ್ಯೂಸ್ಡ್. ಸೊ ಇನ್ ಎ ಮರ್ಡರ್ ಕೇಸ್, ದಿ ಕಾಂಡಕ್ಟ್ ಆಫ್ ದ ಅಕ್ಯೂಸ್ಡ್ ಆಲ್ಸೋ ಪ್ಲೇಸ್ ಎನ್ ವೈಟಲ್ ರೋಲ್ ಅಂತ ಇನ್ ಎ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ದಟ್ ಆಲ್ಸೋ ಕ್ಯಾನ್ ಕನ್ಸಿಡರ್ಡ್ ಟು ಕನ್ವಿಕ್ಟ್ ದ ಅಕ್ಯೂಸ್ಡ್ ಇನ್ ಎ ಕೇಸ್ ಬೇಸ್ಡ್ ಆನ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್. ನಾವು ಅದರ್ವೈಸ್ ದೇ ಲಾಸ್ಟ್ಲಿ scientific examination. Scientific examination, that is a DNA exam, as per the, if the dead body is not found, then is a DNA examination, or else the blood groups, that is the blood group of the deceased. Because generally ಏನು ಮಾಡ್ತಾರೆ, blood group they will not draw from the body of the deceased in a criminal trial. Most of the investigation officer, ನಾವು ಎಲ್ಲ ಕೇಸನ್ನು ನೋಡಿದ್ರು, ಸೀರಿಯಾಲಜಿ ರಿಪೋರ್ಟ್, FSL ರಿಪೋರ್ಟ್ ಇದ್ದರೂ ಕೂಡ ಫೈನಲ್ ಸ್ಟೇಜ್ ತನಕ ಇನ್ವೆಸ್ಟಿಗೇಷನ್ನು ಅವ್ರು ಕರ್ಕೊಂಡು ಹೋಗಲ್ಲ. ದಟ್ ಈಸ್ ಬೈ ಡ್ರಾಯಿಂಗ್ ಎ ಬ್ಲಡ್ ಫ್ರಮ್ ದ ಪರ್ಸನ್ ಆಫ್ ದ ಡಿಸೀಸ್ ತಗೊಂಡು, ದ್ಯಾಟ್ ಬ್ಲಡ್ ಗ್ರೂಪ್ ಫೌಂಡ್ ಇನ್ ದ ಮೆಟೀರಿಯಲ್ ಒಬ್ಜೆಕ್ಟ್ಸ್, ದಟ್ ಈಸ್ ದಿ ವೆಪನ್ಸ್ ವಿಚ್ ಸೆಟ್ ಟು ಹ್ಯಾವ್ ಯೂಸ್ಡ್ ಫಾರ್ ದ ಕಮಿಷನ್ ಆಫ್ ದ ಕ್ರೈಮ್, ವೆಪನ್ನ ಬ್ಲಡ್ ಗ್ರೂಪನ್ನು ತೆಗೆದು ಆರ್ ಡಿಸೀಸ್ಡ್ನ ಶರ್ಟ್ ಅಥವಾ ಪ್ಯಾಂಟ್ ಅವನ ಕ್ಲೋತ್ಸಿಂದ ತೆಗೆದಂಥ ಬ್ಲಡ್ಗಳನ್ನು, ಆ ಬ್ಲಡ್ಡನ್ನು, ಆ ಎರಡು ಬ್ಲಡ್ ಗ್ರೂಪು ಸ್ಪಾಟಿಂದ ತೆಗೆದ ಬ್ಲಡ್ ಗ್ರೂಪ್ ಆರ್ ಡಿಸೀಸ್ಡ್ನ ಪರ್ಸನಿಂದ ತೆಗೆದ ಬ್ಲಡ್ ಗ್ರೂಪ್ ಟ್ಯಾಲಿ ಆದರೆ, ಅದೆರಡು ಬ್ಲಡ್ ಗ್ರೂಪ್ ಸೇಮ್ ಅಂತ ಬಂದರೆ, ರಿಕವರಿ ಆಫ್ ವೆಪನ್ಸ್ ಕೂಡ ಪ್ರೂವ್ ಆದರೆ, ದೆನ್ ಕನ್ವಿಕ್ಷನ್ ಕ್ಯಾನ್ ಬಿ ಬೇಸ್ಡ್. ದಟ್ ಈಸ್ ದ ಒನ್ ಆಫ್ ದಿ ಬೈ ವೇ ಆಫ್ ಸೈಂಟಿಫಿಕ್ ಎವಿಡೆನ್ಸ್. That also, that can be proved. So, in order to prove the circumstantial evidence ಅಲ್ಲಿ ಎಲ್ಲ ಎವಿಡೆನ್ಸ್, ಎಲ್ಲ ಸರ್ಕಮ್ಸ್ಟೆನ್ಸನ್ನು ನಾವು ಆಲ್ಟುಗೆದರ್ ಕನೆಕ್ಟೆಡ್ ಆಗಿ ತಗೊಂಡು ಬಂದರು, ಒನ್ಸ್ ಅಗೈನ್ ಸುಪ್ರೀಂ ಕೋರ್ಟ್ ಸೆಡ್ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಬಿಯಾಂಡ್ ರೀಸನೇಬಲ್ ಡೌಟ್. ಟು ಪ್ರೂವ್ ಎ ಸರ್ಕಮ್ಸ್ಟೆನ್ಷಿಯಲ್ ಕೇಸ್, ಇಟ್ಸ್ ನಾಟ್ ದಟ್ the prosecution realized that some circumstances are there. For example, last seen theory or motive or another circumstance are there. No. Supreme Court repeatedly said those circumstances has to be proved beyond reasonable doubt. It must inconsistently proved. It has to, that is the Panchabadi step. Once again, Sharada Vidrachand. By taking into consideration of all these circumstances, the Supreme Court said circumstances from which the conclusion of guilty is to be drawn must be or should be, not merely may be. So it has to be proved must be.
all the circumstances. And even otherwise, the Supreme Court in that judgment, once again, that the facts so established should be consistent only with the hypothesis of the guilty of the accused. That is to say, they should not be explainable or any other hypothesis except that the accused is guilty. So, by reasonable, they should exclude every possible hypothesis except that one to be proved, and there must be a chain of evidence so complete as not to leave any reasonable ground for the conclusion consistent with the innocence of the accused. So chain of circumstances has to be proved in a case of circumstantial evidence. Now, the Honorable Apex Court, some of the circumstances are concerned after Sharda Vidyachand case. Once again, that the law laid down by the Sharda Vidyachand case 1984 Supreme Court, once again upheld by the Honorable Apex Court in Vijay Kumar versus State of Rajasthan, that 2014, Volume 3 SCC, page 412, wherein the Supreme Court reiterated the principle. Supreme Court said, circumstances from which an inference of guilt is sought to be drawn must be cogently and firmly established. Those circumstances must be definite in tendency, unerringly pointing out towards the guilt of the accused. Unerringly pointing towards the guilt of the accused. Number 3, the circumstances taken cumulatively should form a chain so complete that there is no escape from conclusion that within all human probability the crime was committed by accused and none else. This law reiterated by the Honorable Apex Court in Vijay Kumar versus State of Rajasthan 2014 SEC. Once again, based on Sharda Vidyachand case only. Now, by reading of this judgment, that is Vijay Kumar versus State of Rajasthan, ಯಾಕೆಂದರೆ ನಾವು ಈಗಲೂ ಹೈಕೋರ್ಟಲ್ಲಿ ಇದನ್ನು ರಿಲೇ ಆಗ್ತಾ ಇದ್ದೀವಿ, ಎಲ್ಲ ಕೋರ್ಟಲ್ಲಿ ರಿಲೇ ಆಗ್ತಾ ಇದ್ದೀವಿ. It has to be proved whether the chain so complete that there is no escape from the conclusion with all human probabilities that the accused must have committed the crime on. So the prosecution simply can't throw some evidence and say that no, these are the circumstances we are placed before the court. Then it has to be, the accused has to be convicted. No. Supreme Court said it has to be proved like this, the manner in which, how it has to be proved on. That is 2014. Now, once again, Supreme Court reiterated the said principle in 2015, that is Ashok versus State of Maharashtra, 2015, Volume 4 SEC 393. This case is based on the proof of last seen together. Last seen together. So Supreme Court said, while you are appreciating the last seen theory, enmity between the parties and previous history of hostility, coupled with you have to be for that theory also, and the timings. That aspect plays a vital role to prove a last seen theory, to prove the last seen theory. Wherein in this judgment, the Supreme Court reversed the finding of the High Court and said, no, to prove the last seen theory, there must be some corroborative evidence. If it is not proved in accordance with the law, then the court has to depend the corroborative evidence. 2015. Now, and once again, even otherwise, 2016 also, the Ramesh versus State SEC 2016, Volume 9 SEC 392, that also in respect of the same principle, that is the last seen theory and recovery under Section 27. The major two circumstances, last seen and recovery. Next,
in respect of the abnormal conduct of the, as I said, abnormal conduct of the accused in a given case, how the circumstantial evidence can be evaluated, the conduct of the accused, how it is relevant. On that aspect, the Supreme Court in Joydeep versus State of West Bengal, that is 2010, page 68, Joydeep Nogi versus State of West Bengal. That is the, now as I already said, the conduct of the accused after commission of the crime, non-filing of any missing complaint, and absconding from the place of occurrence, absconding from the house. Those aspects has to be viewed in very serious manner. The conduct of the accused has to be considered, and that can be based for conviction of the accused. That is the law laid down in Joydeep versus State of West Bengal. Now, as per the other aspect which I already said, the dead body, recovery of the dead body is concerned, the Honorable Apex Court in Madhu versus State of Karnataka, 2014, ACC 329 SC, wherein it is said, the law is well settled that it is not at all necessary for conviction of an accused for murder that the corpus delicti be found. Undoubtedly, in the absence of the corpus delicti, there must be a direct or circumstantial evidence leading to the conclusion that the person has died and accused of the persons who are committed the murder. Now, wherein in this case, Madhu versus State of Karnataka, the Honorable Apex Court held that even if to convict the accused or to prove the case in a circumstantial evidence, there is no such absolute necessity that the dead body has to be found. ಡೆಡ್ ಬಾಡಿ ಇಲ್ಲವೇ ಇಲ್ಲ ಅಂತ ಇದ್ದರೆ ಕನ್ವಿಕ್ಷನ್ ಕೊಡಲಿಕ್ಕೆ ಬರುವುದೇ ಇಲ್ಲ, ಅಥವಾ ಆ ಕೇಸನ್ನು ಓನ್ಲಿ ಆನ್ ದ್ಯಾಟ್ ಗ್ರೌಂಡ್ಗೆ ಆ ಕೇಸನ್ನು ಬಿಟ್ಟು ಬಿಡಬೇಕು ಅಂತ ಇಲ್ಲ. ಅಕ್ಯೂಸ್ಡ್ ಹ್ಯಾಸ್ ಟು ಬಿ ಎಕ್ವಿಟೆಡ್ ಅಂತ, ದೆರ್ ಈಸ್ ನೋ ಸಚ್ ರೂಲ್ ಅಂತ. ದಟ್ ಈಸ್ ದ ಲಾ ಲೇಡ್ ಡೌನ್ ಬೈ ದಿ ಮಧು ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಸುಪ್ರೀಂ ಕೋರ್ಟ್, ವೇರ್ ಇನ್ ದ್ಯಾಟ್ ಕೇಸ್ ಡೆಡ್ ಬಾಡಿಯನ್ನು ಕಂಪ್ಲೀಟ್ ಬರ್ನ್ ಮಾಡಿರ್ತಾರೆ, ಸಮ್ ಆ್ಯಶಸ್ ರಿಕವರ್ ಮಾಡಿರ್ತಾರೆ ಆ ಕೇಸಲ್ಲಿ, ಓನ್ಲಿ ಆ್ಯಶಸ್ ರಿಕವರ್ ಮಾಡಿರ್ತಾರೆ. Based on that, but the conduct of the accused and other circumstances are concerned, last scene and the weapons used, ಅದರಲ್ಲಿ ಇಂಜುರೀಸ್ ಮಾಡಿದ ಸಬ್ಸಿಕ್ವೆಂಟ್ಲಿ ಮತ್ತೆ ಅವ್ರು ಬರ್ನ್ ಮಾಡ್ತಾರೆ ಆ ಡೆಡ್ ಬಾಡಿಯನ್ನು. ಸೊ ದೋಸ್ ಸರ್ಕಮ್ಸ್ಟೆನ್ಸ್, ಕಾಂಡಕ್ಟ್, ಲಾಸ್ಟ್ ಸೀನ್ ಆ್ಯಂಡ್ ಮೋಟಿವ್, ಈ 4 ಸರ್ಕಮ್ಸ್ಟೆನ್ಸ್ದಲ್ಲಿ ದಿ ಆನರೇಬಲ್ ಅಪೆಕ್ಸ್ ಕೋರ್ಟ್ ಕನ್ವಿಕ್ಟೆಡ್ ದ ಅಕ್ಯೂಸ್ಡ್. In spite of the absence of dead body, corpus delicti not found. In spite of that, the Honorable Apex Court convicted in this case. So, this is once again a landmark judgment. Otherwise, Supreme Court in that case elaborately discussed. ಕೆಲವು ಕೇಸಲ್ಲಿ ಒಂದು ವೇಳೆ ಡೆಡ್ ಬಾಡಿ ಸಿಕ್ಕಿಲ್ಲ ಅಂತ ಕೇಸನ್ನು ಅಕ್ವಿಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ಎಲ್ಲರೂ ಈ ಡೆಡ್ ಬಾಡಿಯನ್ನು ಯಾರೂ ಇಡಲಿಕ್ಕಿಲ್ಲ, ಎಲ್ಲ ಡೆಡ್ ಬಾಡಿಯನ್ನು ಎಲ್ಲರೂ ಡೆಡ್ ಬಾಡಿ ಇಲ್ಲದೆ ಮರ್ಡರ್ ಮಾಡೋಣ, ಡೆಡ್ ಬಾಡಿಯನ್ನು ಇಡುವುದೇ ಬೇಡ, ಎಲ್ಲ ಡೆಡ್ ಬಾಡಿಯನ್ನು ಏನೋ ಒಂದು ಎಲ್ಲೋ ಒಂದು ಕಡೆ ಥ್ರೋ ಮಾಡೋದು ಅಥವಾ ಏನಾದರೂ ಬರ್ನ್ ಮಾಡೋದು, ಇಂಥದ್ದೆಲ್ಲ ಮಾಡ್ತಾರೆ. ಸೊ ಡೆಡ್ ಬಾಡಿ ಇದ್ದರೆ ಮಾತ್ರ ಕನ್ವಿಕ್ಷನ್ ಅಂತ ಏನಿಲ್ಲ, ಡೆಡ್ ಬಾಡಿ ಇದ್ದರೆ ಮಾತ್ರ ಕೇಸ್ ಪ್ರೂವ್ ಆಗುತ್ತೆ ಅಂತಲ್ಲ, ಈವನ್ ಅದರ್ವೈಸ್ ಡೆಡ್ ಬಾಡಿ ಇಲ್ಲದಿದ್ದರೂ ಕೇಸ್ ಪ್ರೂವ್ ಮಾಡ್ಬೋದು. ದಟ್ ಈಸ್ ದ ಲಾ ಡೌನ್ ಬೈ ದಿ ಮಧು ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. Now, in respect of the motive, that is Nagaraj versus State, 2015, volume 4, SCC 739, Nagaraj versus State. The Honorable Apex Court in this case held that prosecution should prove the motive of the accused if the case is based on the circumstantial evidence. Motive plays a vital role on that. Per contra, the same Apex Court held that in a case based on rests on direct eyewitness evidence, then the motive will not play any vital role. If a case is based on circumstantial case, then the motive plays a vital role. That is the law laid down by Nagaraj versus State, 2015. And
Subsequently, the Prashant versus State of Karnataka, year 2010 SC 2914. And even that Bhim Singh versus State 2015, Volume 4 SEC 281. Proof of motive is the material fact to link the chain of circumstance if the case is based on circumstantial evidence. Now, some of the important cases which dealt by the Honorable Apex Court in circumstances case, that is, one is Jessica Lal murder case, and that is that accused Manu Sharma found guilty in that case. Number 2, the Arushi Talwar murder case, that is a Noida double murder case, wherein also Arushi is a teenager and her live-in domestic worker Hemaraj was brutally murdered, and subsequently after the discovery of the dead body, it was suspected that Arushi he murdered the case. It was a murder, and purely based on the circumstantial evidence, that case also subsequently convicted by the Supreme Court. Now, later, these principles are upheld by the Honorable Apex Court in 2005 judgment Shanti Devi versus State of Rajasthan. After 1984 Sharda case, even 2005 also, the same principle upheld in Shanti Devi versus State of Rajasthan, that is the criminal appeal number 954 of 2005. That is the principles called out, that is the circumstances from which the inference of guilt has sought to be proved must be cogently or firmly established, and circumstances should be of a definite tendency, unerringly pointing out the guilt of accused. The circumstances taken cumulative must form a chain, that is once again chain of circumstances, and circumstances should be incapable of explanation of any reasonable hypothesis that the guilt of the accused is concerned. So this law also once again reiterated in 2005. Now, subsequently, in the 2019 judgment, that is Vijay Mohan versus State of Karnataka 2019, Volume 5 SEC 436. In this case also, the Honorable Apex Court reversed the conviction rendered by the trial court and the High Court when a case is based on circumstantial evidence. That is, all the chain of circumstances are not proved on that reason. So it has to be proved beyond reasonable doubt. Now recently, 2021, that is Anwar Ali versus State of Madhya Pradesh. It is decided in the month of March 2021. That is the Honorable High Court in this case held the importance of 313 statement. How they explain as to the accused has to explain his defense by way of 313 statement. The importance of 313 statement. Now, in a murder case, once the accusation is proved, then the accused is duty bound to explain his defense, either by way of adducing evidence or by at least by explaining his defense in the 313 statement. He has to explain. If he not committed the murder, then who else has committed? What is the reason behind that? ನನ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಾಗ ನನಗೆ ಈಗಲೂ ನೆನಪಿದೆ, ಒಂದು ಪ್ರಕಾಶ್ ಅಂತ ಒಬ್ಬರು ಜಡ್ಜ್ ಇದ್ದರು. ಅವರ ಮುಂದೆ ಒಂದು ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು. ನಾನು ಕೋರ್ಟಲ್ಲಿ ಕೂತಿದ್ದೆ, ಒಬ್ಬರು ನಮ್ಮ ಊರಿನವರು ಪ್ರಕಾಶ್ ಅಂತ ಜಡ್ಜ್, ಡಿಸ್ಟ್ರಿಕ್ಟ್ ಜಡ್ಜ್. ಅವರ ಮುಂದೆ ಅವರ ಮುಂದೆ ಒಬ್ಬರು ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು, ಸ್ವಲ್ಪ ಜೂನಿಯರ್. ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇರುವಾಗ, ಇಲ್ಲ ಸ್ವಾಮಿ, ಇಲ್ಲ ನಾವು ಮಾಡಿದ್ದಲ್ಲ ಸ್ವಾಮಿ, ನನ್ನ ಈ ಆರೋಪಿ ಮಾಡಿದ್ದಲ್ಲ ಸ್ವಾಮಿ, ಮನೆಯಲ್ಲಿ ಮಾಡಿರೋದು, ಅದು ಹಸ್ಬೆಂಡ್ ಮರ್ಡರ್ಡ್ ಹಿಸ್ ವೈಫ್, ನಾನು ಮಾಡಿದ್ದಲ್ಲ ಅಂತ. ಅದಕ್ಕೆ ಆ ಜಡ್ಜ್ ನನಗೆ ಈಗಲೂ ನೆನಪಿದೆ. ಅವ್ರು ಪ್ರಕಾಶ್ ರಾವ್ ಕೇಳ್ತಾ ಇದ್ದು, ನೀವು ಮಾಡಿದ್ದಲ್ರಿ ಮತ್ತಿನ್ನೇನು, ಅವನಿಗೆ ಸಿಡಿಲು ಬಡಿತ, ಅವಳಿಗೆ ಏನಾಗಿ ಮತ್ತೆ ಸತ್ತ, ಎಲ್ಲಿ ಎಕ್ಸ್ಪ್ಲೈನ್ ಇದೆ? ಸೊ ನೀವು ಮಾಡಿದ್ದಲ್ಲದಿದ್ದರೆ ಮತ್ತೆ ಹೇಗೆ ಸಂತ? ಯು ಹ್ಯಾವ್ ಟು ಎಕ್ಸ್ಪ್ಲೈನ್, ಯು ಆರ್ ಡ್ಯೂಟಿ ಬೌಂಡ್, ಯು ಆರ್ ಹಸ್ಬೆಂಡ್. ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಸತ್ತರೆ ಯು ಆರ್ ಡ್ಯೂಟಿ ಬೌಂಡ್ ಟು ಎಕ್ಸ್ಪ್ಲೈನ್.
ನಾವು ಸಮ್ ಆಫ್ ದ ಜೂನಿಯರ್ ಅಡ್ವೊಕೇಟ್ಸ್ ನಾನು ಸುಮಾರು ಸರಿ ನೋಡಿದ್ದೇನೆ. ಸರ್ ವಿಟ್ನೆಸ್ ಹಾಸ್ಟೈಲ್ ಆಗಿದೆ, ಏನಿದೆ, ಏನು ವಿಟ್ನೆಸ್ ಎಲ್ಲ ಹಾಸ್ಟೈಲ್ ಆಗಿಬಿಟ್ಟಿದೆ, ಏನಿದೆ ಆ ಕೇಸಲ್ಲಿ, ಏನು ಮಾಡುವಾಗಿಲ್ಲ, ಏನು ಐ ನೀಡ್ ನಾಟ್ ಸೇ ಎನಿಥಿಂಗ್ ಅಂತ. ವಿಟ್ನೆಸ್ ಹಾಸ್ಟೈಲ್ ಆದರೆ ಮುಗಿದಿಲ್ಲ. ಹೆಂಡತಿಯನ್ನು ಹಸ್ಬೆಂಡ್ ಮರ್ಡರ್ ಮಾಡಿದರೆ ಆಲ್ ದ ವಿಟ್ನೆಸ್ ಟರ್ನ್ ಟು ಹಾಸ್ಟೈಲ್ ಆದರೂ ಕೂಡ ಯು ಹ್ಯಾವ್ ಟು ಡ್ಯೂಟಿ ಬೌಂಡ್ ಟು ಎಕ್ಸ್ಪ್ಲೈನ್. ನಿನ್ನ ಹೆಂಡತಿ ನಿನ್ನ ಮನೆಯಲ್ಲಿ ಹೇಗೆ ಸತ್ತಿದ್ದಾರೆ, ನೀನು ಅಲ್ಲದಿದ್ದರೆ ಯಾರು ಮರ್ಡರ್ ಮಾಡಿದ್ದು? ಎಸ್, ಸ್ಪೆಷಲ್ ನಾಲೆಜ್ 106. ಸೊ ಸುಮಾರು ಜನ ಅಡ್ವೊಕೇಟ್ಸ್ ಇದನ್ನು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡೋರಿಗೆ, ಈಗ ನಾವು ಇಲ್ಲಿಯವರೆಲ್ಲ ನೀವು ಮಾಡ್ತೀರಂತಲ್ಲ ನಾನು ಹೇಳಿದ್ದು, ನಾವೆಲ್ಲ ಇಲ್ಲಿ ಆಲ್ಮೋಸ್ಟ್ ಬುದ್ಧಿವಂತಿಕೆಯಲ್ಲಿ ಕೇಸ್ ಕಂಡಕ್ಟ್ ಮಾಡುವವರೇ ಇರೋದು. ಬಟ್ ಸುಮಾರು ಜನ ಜೂನಿಯರ್ಸ್ ನಾನು ಪ್ರಾಕ್ಟೀಸ್ ಮಾಡೋ ಇದನ್ನು ನೋಡಿದ್ದೇನೆ. ಎಸ್, 313 ದಟ್ಸ್ ವಾಟ್ ಅನ್ವರ್ ಅಲಿ ಕೇಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ, ಇಂಪಾರ್ಟೆನ್ಸ್ ಆಫ್ ಸೆಕ್ಷನ್ ಇದು 313 ವಾಟ್ ಪ್ರೊಹಿಬಿಟೆಡ್ ಯು ಟು ಗಿವ್ ಎನ್ ಎಕ್ಸ್ಪ್ಲನೇಷನ್. ಈಗ ಈ ರೀತಿ ಆಯಿತು ಸ್ವಾಮಿ, ಅಟ್ಲೀಸ್ಟ್ ಅವಳಿಗೆ ಏನೋ ಹುಷಾರಿರಲಿಲ್ಲ, ಅಥವಾ ಮೆಂಟಲಿ ಏನೋ ಪ್ರಾಬ್ಲಮ್ ಇತ್ತು, ಶಿ ಕಮಿಟೆಡ್ ದಿಸ್ ವೇ, ಅಥವಾ ಏನೋ ನನ್ನ ಮನೆಗೆ ಸೇಮ್ ಅಂಥ ದಿವಸ ಒಂದು ಕಳ್ಳರು ಬಂದಿದ್ದರು, ಅಥವಾ ಆ ದಿವಸ ನಾನು ಅದಕ್ಕೋಸ್ಕರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇನೆ, ನನ್ನ ಮನೆಗೆ ಏನೋ ನನ್ನ ಮನೆಯಲ್ಲಿ ದರೋಡೆ ಆಗಿತ್ತು ಆ ದಿವಸ, ನಾನು ಅದೇ ದಿವಸ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಇಂಥ ಕಾರಣದಿಂದ ಅದು ಆಗಿರ್ಬೋದು, ಅವರು ಮಾಡಿರ್ಬೋದು. ಯು ಟು ಥ್ರೋ ಸಮ್ ಪ್ರೊಬೇಬಿಲಿಟೀಸ್ ಅಂತ. ಈವನ್ ಅದರ್ವೈಸ್ ಎವಿಡೆನ್ಸ್ ಅದು ಪ್ರೊಬೇಬಲ್ ಇದ್ದರೆ ಸಾಕಂತ ಡಿಫೆನ್ಸ್. ನಾವು ಹೇಗಾಗಿದೆ ಅಂತ ಹೇಳಿದ್ರೆ ದ ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ಬಿಯಾಂಡ್ ರೀಸನೇಬಲ್ ಡೌಟ್ ಅಂತಲ್ಲ. ಈಗ ಕ್ರಿಮಿನಲ್ ಕೇಸಸ್ ಲೈಕ್ 138 ಕೂಡ ಸೇಮ್ ಆಗಿದೆ. ಹೇಗಂತ ಹೇಳಿದ್ರೆ 138 ಕೇಸಸಲ್ಲಿ ಲಾ ಟರ್ನ್ ಆಗ್ತಾ ಬಂದಿದೆ. ಡಿಫೆನ್ಸ್ ಹ್ಯಾಸ್ ಟು ಥ್ರೋ ಸಮ್ ಡಿಫೆನ್ಸ್ ಅಷ್ಟೇ, ಅದು ಪ್ರೊಬೇಬಲ್ ಇದ್ದರೆ ಸಾಕು. ಜಸ್ಟ್ ಎ ಪ್ರೊಬೇಬಲ್ ಡಿಫೆನ್ಸ್, ದ್ಯಾಟ್ಸ್ ಆಲ್. ಪ್ರೊಬೇಬಲ್ ಡಿಫೆನ್ಸ್ ಇದ್ದರೆ ಕೋರ್ಟ್ ಕ್ಯಾನ್ ಇನ್ಫರ್ ಅಂತ. ಸೊ 313 ಸ್ಟೇಟ್ಮೆಂಟ್ ಮರ್ಡರ್ ಕೇಸಸ್ ಎಲ್ಲ 313 ಸ್ಟೇಟ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ಸೆಕ್ಷನ್ 313 ಅಂತ ಏನೆಲ್ಲ ಎಕ್ಸ್ಪ್ಲನೇಷನ್ ಕೊಡಬೇಕು 313 ಸ್ಟೇಟ್ಮೆಂಟಲ್ಲ. ಸೊ ಎಂಟೈರ್ ಕೇಸನ್ನು ನಾವು ತರಬೇಕು. ನಾವು ಡಿಫೆನ್ಸ್ ಮಾಡಿ ನಾವು ಕೇಸನ್ನು ನಡೆಸಿದ್ದೇವೆ ಏನಿಲ್ಲ ಇದರಲ್ಲಿ ಅಂತ ಹೇಳುವಾಗಿಲ್ಲ. ಸೊ ಮರ್ಡರ್ ಕೇಸ್ ನಡೆಸುವಾಗ ಎಷ್ಟು ಸೂಕ್ಷ್ಮವಾಗಿ ನಡೆಸಬೇಕಂತ ಇದನ್ನು ದೀಸ್ ಕೇಸಸ್ ಥ್ರೂ ಸಮ್ ಲೈಟ್, ಹೇಗೆ ನಡೆಸಬೇಕು, ನೀವು ಯಾವ ರೀತಿಯಾಗಿ ಎಕ್ಸ್ಪ್ಲನೇಷನನ್ನು ಕೊಡಬೇಕು. ಎಲ್ಲವೂ ಕೇಸ್ ಮುಗಿದ ನಂತರ ನಾವು ಏನು ಮಾಡ್ತೀವಿ, ಜನರಲಿ ಕೇಸ್ ಒನ್ಸ್ ಮುಗಿದ ಮೇಲೆ ಐವೋ ಎವಿಡೆನ್ಸ್ ಆಯಿತು, ಆರ್ಗ್ಯುಮೆಂಟ್ ಆಯಿತು, ಎಲ್ಲ ಮುಗೀತು, 313ಗೆ ಬಿಟ್ಟು ಬಿಡ್ತೀವಿ. 313 ಆದರೆ ಅಡ್ವೊಕೇಟ್ಸ್ ಆಯಿತು, ಮುಗೀತು, ಕೇಸ್ ಮುಗೀತು, 313ಗೆ ಬಂದಿದೆ, ಮುಗಿದೋಯ್ತು ಅಂತ. ಇಲ್ಲ, 313 ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೇಜ್. 313 ನಿಮ್ಮ ಡಿಫೆನ್ಸನ್ನು ನೀವು ಕೊಡೋದು 313 ಇಂಪಾರ್ಟೆಂಟ್ ಸ್ಟೇಜ್. ಬೈ ವೇ ಆಫ್ ರೈಟಿಂಗ್ ಆಲ್ಸೋ ಯು ಕ್ಯಾನ್. ನೀವು ಈಗ ಅದರಲ್ಲಿ ಬಾಯಲ್ಲಿ ಅದನ್ನು ಹೇಳಬೇಕಾಗಿಲ್ಲ, ರೈಟಿಂಗಲ್ಲಿ ಕೊಡಬಹುದು. ಅಡ್ವೊಕೇಟ್ ರೈಟಿಂಗಲ್ಲಿ 313 ಕೊಡಬೇಕು, ದಿಸ್ ಈಸ್ ಮೈ ಡಿಫೆನ್ಸ್, ಹಿಂಗೆ ಆಗಿದೆ ಸ್ವಾಮಿ ಇನ್ಸಿಡೆಂಟ್ ಅಂತ. ಸೊ ಇಂಪಾರ್ಟೆನ್ಸ್ ಅದು ಅನ್ವರ್ ಅಲಿ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಆಯಿತು, ಮುಗಿಸ್ತಾ ಬಂದೆ, ಇನ್ನೊಂದು 5 ಮಿನಿಟ್ಸ್. ನೆನ್ನೆ ಫೈನಲಿ ನಾವು ದೀಸ್ ಪ್ರಿನ್ಸಿಪಲ್ ಸಮರೈಸ್ಡ್ ಇನ್ ನಂದು ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ 2022 SEC online SC 1454. That is the circumstantial evidence once again dealt by the Honorable Apex Court, wherein the Honorable Apex Court said the motive, last scene theory, the significance of these things, motive, last scene theory and conduct of the deceased. Once again Supreme Court reiterated that in Nandu Singh versus State of Madhya Pradesh 2022 ಇನ್ ಡೀಟೇಲ್ ಆಗಿ ಅದನ್ನು ಡಿಸ್ಕಸ್ ಮಾಡಿದೆ. ಇದರ ಬಗ್ಗೆ ಯಾವುದು ಮೋಟಿವ್ ಮತ್ತು ಲಾಸ್ಟ್ ಸಿನ್ ಥಿಯರಿ ಬಗ್ಗೆ, ಟು ಪ್ರೂವ್ ಎ ಸರ್ಕಮ್ಸ್ಟೆನ್ಸ್ ಆಫ್ ಕೇಸ್, ಹೌ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಅಂತ. ನೆಕ್ಸ್ಟ್ 2019 ವಿಜಯ ಮೋಹನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಆದ ನಂತರ ದಿ ಆನರೇಬಲ್ ನಮ್ಮ ಕರ್ನಾಟಕ ಹೈಕೋರ್ಟ್ ಕ್ರಿಮಿನಲ್ ಬೂದಿಯಾಲ್, ನಾನು ಇದರಲ್ಲಿ ಬರೆದಿಲ್ಲ, ಬೂದಿಯಾಲ್ ಸಾಹೇಬರು ಮತ್ತು ಜಸ್ಟಿಸ್ ಬೂದಿಯಾಲ್ ಸಾಹೇಬರು ಮತ್ತು BA ಪಾಟೀಲ್ ಸಾಹೇಬ್, ಜಸ್ಟಿಸ್ ಬೂದಿಯಾಲ್ ಆ್ಯಂಡ್ BA ಪಾಟೀಲ್ ಸಾಹೇಬರು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಬಗ್ಗೆ ಕೋರ್ಸ್ 2021 ವೇರಿನ್ ಆಲ್ಸೋ ಡಿಟೇಲ್ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡಿದರು. how it should be, the cases, how circumstantial evidence has to be proved and based on all these judgments
ಕ್ರಿಮಿನಲ್ ಪಿಟಿಷನ್ ನಾನು ಬರೆದಿಲ್ಲ, ಅದು ನಿಮಗೆ ಸಿಗ್ಬೋದು. ಇಟ್ಸ್ ರಿಪೋರ್ಟೆಡ್. ಅದು ಕೂಡ ಬೂದಿಯಾಲ್ ಸಾಹೇಬ್ ಮತ್ತು ಜಸ್ಟಿಸ್ BA ಪಾಟೀಲ್ ಸಾಹೇಬ್ ಹೇಗೆ ಹೌ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಅಂತ. ಸೊ ಟು ಪ್ರೂವ್ ದಿ ಎವಿಡೆನ್ಸ್ ಅಂಡರ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ದೀಸ್ ಆರ್ ದಿ basic things. How the prosecution has to prove its case, and the defense, how the defense counsel can conduct the case anta. If these kind of circumstances, defense counsel to prove the case, the prosecution has to prove beyond reasonable doubt. That is the very clear, beyond reasonable doubt. That is the specific version, specifically stated by the Honorable Apex Court. Beyond reasonable doubt anta. By excluding all the doubts. Beyond reasonable doubt. Two, if these circumstances are placed by the prosecution, then the defense counsel at least is able to one of the circumstances ಅನ್ನು ತೆಗಿಲಿಕ್ಕಾದರೂ ಇರಬೇಕು. ಒನ್ ಆಫ್ ದ ಸರ್ಕಮ್ಸ್ಟೆನ್ಸ್, ದ ಚೈನ್ ಲಿಂಕ್, ಒನ್ ಆಫ್ ದ ಸರ್ಕಮ್ಸ್ಟೆನ್ಸ್ ಅನ್ನು ತೆಗೆದ್ರು ಅಟ್ಲೀಸ್ಟ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಲ್ಲಿ ಪ್ರೂವ್ ಮಾಡಲಿಕ್ಕೆ ಕಷ್ಟ, ಕೇಸ್ ಪ್ರೂವ್ ಮಾಡಲಿಕ್ಕೆ ಕಷ್ಟ ಅಂತ. ಸೊ ಬೇಸ್ಡ್ ಆನ್ this much of judgments rendered by the High Court and the Honorable Apex Court, so though most of the cases nowadays, ನಾನು ಸಿನ್ಸ್ ಕ್ರಿಮಿನಲ್ ರೋಸ್ಟರಲ್ಲಿ ಕುರುವುದರಿಂದ ನಾನು ಅದನ್ನು ಹೇಳ್ತಾ ಇದ್ದೇನೆ, ಒಂದು 10 ಮರ್ಡರ್ ಕೇಸ್ ಇದ್ದರೆ ಅದರಲ್ಲಿ 8 ಕೇಸ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಬಗ್ಗೆನೇ ಬರ್ತಾ ಇದೆ. ಓನ್ಲಿ 2 ಕೇಸಸ್ ಡೈರೆಕ್ಟ್ ಐ ವಿಟ್ನೆಸ್ ಬಗ್ಗೆ ಬರ್ತಾ ಇರೋದು. ಸರ್ಕಮ್ಸ್ಟಾನ್ಸ್ ಕೇಸಲ್ಲಿ ಎಲ್ಲ ಸರ್ಕಮ್ಸ್ಟಾನ್ಸ್ ಪ್ರಾಸಿಕ್ಯೂಷನ್ ರಿಲೈ ಆದರೂ ಕೂಡ ಮೈ ಎಂಡೋವರ್ ಇಸ್ ಡಿಫೆನ್ಸ್ ಕೌನ್ಸಿಲ್ನವರು ಆ ಸರ್ಕಮ್ಸ್ಟಾನ್ಸನ್ನು ಬ್ರೇಕ್ ಮಾಡಲಿಕ್ಕೆ ಮಾಡ್ತಾ ಇಲ್ಲ ಅಂತ. ಎಲ್ಲ ಕಡೆ ಚೈನ್ ಆಫ್ ಸರ್ಕಮ್ಸ್ಟಾನ್ಸನ್ನು ಬ್ರೇಕ್ ಮಾಡಲಿಕ್ಕೆ ಮಾಡ್ತಾ ಇಲ್ಲ, ಸರಿಯಾದ ಡಿಫೆನ್ಸ್ ಆಗಿ ಮಾಡ್ತಾ ಇಲ್ಲ, ಸರಿಯಾಗಿ ಡಿಫೆನ್ಸ್ ಅದನ್ನು ನಡೆಸ್ತಾ ಇಲ್ಲ. ನೀವು ಸರ್ಕಮ್ಸ್ಟಾನ್ಸ್ ಎವಿಡೆನ್ಸನ್ನು ಬ್ರೇಕ್ ಮಾಡಲಿಕ್ಕೆ ಇಟ್ ಈಸ್ ಈಸಿ ಟು ಬ್ರೇಕ್. ಒನ್ ಆಫ್ ದ ಚೈನ್ ಲಿಂಕಲ್ಲಿ ಮುರಿದು ಹೋದರೂ ಹೋಯ್ತು, ಬ್ರೇಕ್ ಆದರೂ ಹೋಯ್ತು. ಬಟ್ ಮೋಸ್ಟ್ ಆಫ್ ದ ಡಿಫೆನ್ಸ್ ಕೌನ್ಸಿಲ್ ಅದರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ, ದೇ ಆರ್ ನಾಟ್ ಸಕ್ಸೀಡಿಂಗ್. ಸೊ ಈ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಅಧ್ಯಯನ ಮಾಡಿ ನೀವು ಕೂಡ ಕೇಸನ್ನು, ನಾನು ಸ್ಟಿಲ್ ಆ ಡಿಫೆನ್ಸ್ ಕೌನ್ಸಿಲ್ ಇರುವುದರಿಂದ ಸ್ವಲ್ಪ ಕೇಸನ್ನು ಬಿಡುಗಡೆ ಮಾಡಿ ಹೇಗೆ ಅಂತ ಅದರ ಬಗ್ಗೆನೇ ಹೋಗ್ತಾ ಇದ್ದೇನೆ ಜಾಸ್ತಿ. ಜಡ್ಜಸ್ ಎಲ್ಲ ಕೂತಿದ್ದಾರೆ. ಸೊ ಅದರಿಂದಾಗಿ ನಾವು ಕನ್ವಿಕ್ಷನ್ ಕೂಡ ಈ ಬಗ್ಗೆನೂ ಮಾಡಬೇಕು, ಈ ಬಗ್ಗೆಗಿಂತ ಜಾಸ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ, ಅಡ್ವೊಕೇಟ್ಸ್ ಬಗ್ಗೆ. ಅಂದರೆ ಸರ್ಕಮ್ಸ್ಟಾನ್ಸನ್ನು ಹೇಗೆ ಬ್ರೇಕ್ ಮಾಡುವುದನ್ನು ನೋಡಿ ಅಂತ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ಆ್ಯಂಡ್ ಟೈಮ್ ನನ್ನ ಟೈಮು ಆಯಿತು, 45 ಮಿನಿಟ್ಸ್ ಆಗಿದೆ. ಸೊ ವಿತ್ ದಿಸ್ ಐ ಕನ್ಕ್ಲೂಡ್. ಮತ್ತೊಮ್ಮೆ ನಾನು ನನ್ನನ್ನು ಇಲ್ಲಿ ಕರೆದು ಈ ಪ್ರೀತಿಯ ಆತ್ಮೀಯ ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ.